ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಕೂಡ ನಾವು ಹೊಸ ನಾಮಪದಗಳಿಂದ ಕ್ರಿಯಾಪದಗಳನ್ನ ರಚನೆ ಮಾಡೋದನ್ನು ಕಲಿಯೋಣ. ನಾಮಪದಗಳಿಂದ ಕ್ರಿಯಾಪದಗಳ ರಚನೆ ಮಾಡೋದಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಫಾರ್ಮೇಷನ್ ಆಫ್ ವರ್ಬ್ಸ್ ಫ್ರಮ್ ನೌನ್ಸ್ ಅಂತ ಹೇಳಬೇಕು. ಹಾಗೆ ಬರೀಬೇಕು. ಈ ವಚನ ಮೊದಲನೇ ನೌನು ಇಂಟ್ರೊಡಕ್ಷನ್ ಅಂದರೆ ಪರಿಚಯ ಅಂತ ಅರ್ಥ ಬರ್ತಿ. ಅದು ಒಂದು ನಾಮಪದವಾಗಿದೆ. ದ ವರ್ಬ್ ಆಫ್ ಇಂಟ್ರೊಡಕ್ಷನ್ನು ಇದು ಇಂಟ್ರೊಡ್ಯೂಸ್ ಅಂದರೆ ಅರ್ಥ ಪರಿಚಯಿಸು ಅನ್ನೋದು ಒಂದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನೌನ್ ಇದು ಇನ್ವಿಟೇಷನ್. ನೆಕ್ಸ್ಟು ನೌನು ಈಸ್ ಇನ್ವಿಟೇಷನ್ ಅದೇ ಕನ್ನಡದಲ್ಲಿ ಆಮಂತ್ರಣ ಅಂತ ಅರ್ಥ ಬರುತ್ತೆ. ಅದು ಒಂದು ನಾಮಪದವಾಗಿದೆ. ದ ವರ್ಬ್ ಆಫ್ ಇನ್ವಿಟೇಷನ್ನು ಈಸ್ ಇನ್ವೈಟ್ ಅಂದರೆ ಆಮಂತ್ರಿಸು. ಮನೆಯಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಏನಾದರೂ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಯಾವುದಾದ್ರೂ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ನಾವು ಇನ್ವಿಟೇಷನ್ನು ರೆಡಿ ಮಾಡಿ ಬರುವ ಅತಿಥಿಗಳಿಗೆ ನಾವು ಆಹ್ವಾನ ಕೊಡಬೇಕಾಗುತ್ತೆ. ಅಂದರೆ ಅವರು ಕಾರ್ಯಕ್ರಮಕ್ಕೆ ಬರಲು ನಾವು ಇನ್ವೈಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾಯಿದ್ದೀವಿ. ನೆಕ್ಸ್ಟು ನೌನ್ ಜಡ್ಜ್ಮೆಂಟ್ ನ್ಯಾಯ ತೀರ್ಪು. ದ ವರ್ಬ್ ಆಫ್ ಜಡ್ಜ್ಮೆಂಟು ಇದು ಜಡ್ಜ್. ದ ವರ್ಬ್ ಆಫ್ ಜಡ್ಜ್ಮೆಂಟು ಇದು ಜಡ್ಜ್ ಅಂದರೆ ನ್ಯಾಯ ತೀರ್ಪುಗಳು. ನೆಕ್ಸ್ಟು ನೌನ್ ಇದು ನಾಲೆಡ್ಜ್ ಅಂದರೆ ತಿಳುವಳಿಕೆ ಅರ್ಥ ಬರುತ್ತೆ. ಇದು ಒಂದು ನಾಮಪದವಾಗಿದೆ. ದ ವರ್ಬ್ ಆಫ್ ನಾಲೆಡ್ಜ್ ಇದು ನಾವು ಅದೇ ತಿಳಿದುಕೊಳ್ಳು ಅಂತ ಅರ್ಥ ಬರುತ್ತೆ. ಇದು ಒಂದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನೌನ್ ಇದು ಸೆಂಡ್ ಲೆಂಡು ಸಾಲ. ಇದು ಒಂದು ನಾಮಪದವಾಗಿದೆ. ವರ್ಬ್ ಆಫ್ ಲೆಂಡು ಇದು ಲೋನ್ ಸಾಲ ಕೊಡು ಅಂತ ಅರ್ಥ ಬರುತ್ತೆ. ಇದು ಒಂದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನೌನ್ ಇದು ಲಿವಿಂಗ್ ಅಥವಾ ಲೈಫು. ಇಲ್ಲಿ ಲಿವಿಂಗು ಅಂದರೆ ಜೀವನ, ಲೈಫ್ ಅಂದರೆ ಜೀವ. ದ ವರ್ಬ್ಸ್ ಆಫ್ ಲಿವಿಂಗು ಆ್ಯಂಡ್ ಲೈಫು ಇದು ಲೈವ್ ಅಂದರೆ ಜೀವಿಸು ಅಂತ ಅರ್ಥ ಬರುತ್ತೆ. ಇದೊಂದು ಕ್ರಿಯಾಪದವಾಗಿದೆ. ಮುಂದಿನ ನೌನು ಇದು ಲಾಟರ್ ಅನ್ಬೇಕು ಅಥವಾ ಲಾಫ್ಟರ್ ಅನ್ಬೇಕು. ಅರ್ಥ ಮಾತ್ರ ನಗೆ ಅಂತ ಆಗುತ್ತೆ. ಇದು ಒಂದು ನಾಮಪದವಾಗಿದೆ. ದ ವರ್ಬ್ ಆಫ್ ಲಾಫ್ಟರು ಇದು ಲಾಫ್ ಅಂದರೆ ಅರ್ಥ ಕನ್ನಡದಲ್ಲಿ ನಗು ಅಂತ ಬರುತ್ತೆ. ಇದು ಒಂದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನೌನ್ ಇದು ಲರ್ನಿಂಗ್ ಅಂದರೆ ಅರ್ಥ ಕಲಿಕೆ ಅಂತ ಆಗುತ್ತೆ. ಕಲಿಕೆ ಅನ್ನೋದು ಒಂದು ನಾಮಪದವಾಗಿದೆ. ದ ವರ್ಬ್ ಆಫ್ ಲರ್ನಿಂಗು ಇದು ಲರ್ನ್ ಅಂದರೆ ಕಲಿಸು ಒಂದು ಅರ್ಥ ಬರುತ್ತೆ. ಇದು ಒಂದು ಕಲಿಸು ಅನ್ನೋದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನೌನ್ ಇದು ಲಾಸ್ ಅಂದರೆ ಅರ್ಥ ನಷ್ಟ ಅನ್ನೋದು ನಷ್ಟ ಅನ್ನೋದು ನಾಮಪದವಾಗಿದೆ. ದ ವರ್ಬ್ ಆಫ್ ಲಾಸು ಇದು ಲೂಸ್ ಅಂದರೆ ಅರ್ಥ ಕಳೆದುಕೊಳ್ಳು ಎನ್ನುವುದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನೌನ್ ಇದು ಮ್ಯಾನೇಜ್ಮೆಂಟ್ ಅಂದರೆ ಆಡಳಿತ ನಿರ್ವಹಣೆ. ಇದು ಒಂದು ನಾಮಪದವಾಗಿದೆ. ಆಡಳಿತ ನಿರ್ವಹಣೆ ಅನ್ನೋದು ನಾಮಪದವಾಗಿದೆ. ಮ್ಯಾನೇಜು ಅಂದರೆ ಆಡಳಿತ ವ್ಯವಸ್ಥೆ ನಿರ್ವಹಿಸು. ಇಲ್ಲಿ ಮ್ಯಾನೇಜು ಅಂದರೆ ಆಡಳಿತ ವ್ಯವಸ್ಥೆ ನಿರ್ವಹಿಸು. ಇದು ಒಂದು ಕ್ರಿಯಾಪದವಾಗಿದೆ. ನೆಕ್ಸ್ಟು ನೌನ್ ಮ್ಯಾರೇಜಲ್ಲಿ ವಿವಾಹ ಅಥವಾ ಮದುವೆ ಅಂತ ಆಗುತ್ತೆ. ದ ವರ್ಬ್ ಆಫ್ ಮ್ಯಾರೇಜು ಇದು ಮ್ಯಾರಿ ಅಂದರೆ ವಿವಾಹವಾಗು ಅಥವಾ ಮದುವೆಯಾಗು ಅಂತ ಹೇಳಬೇಕು. ಇದು ಕ್ರಿಯಾಪದವಾಗಿದೆ. ಈ ಹೊತ್ತಿಗೆ ಇಷ್ಟು ಸಾಕು. ಮತ್ತೆ ಸಾಯಂಕಾಲ ಸಿಗೋಣ. ಅವ್ರು ಕೂಡ ಇಂಗ್ಲೀಷ್ನಲ್ಲಿ ಇರುವ ನಾಮಪದಗಳಿಂದ ಹೊಸ ಕ್ರಿಯಾಪದಗಳನ್ನ ಕಲಿಯೋಣ. ಅಂದರೆ ಹೊಸ ನಾಮಪದಗಳಿಂದ ಹೊಸ ಕ್ರಿಯಾಪದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ. ಅದಕ್ಕೆ ನಾವು ಹೇಳಬೇಕು ಇಂಗ್ಲೀಷಲ್ಲಿ ವರ್ಬ್ಸ್ ಫ್ರಮ್ ನೌನ್ಸ್ ಅಂತ ಹೇಳಬೇಕು. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ. ನೀವು ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ, ತಿಳ್ಕೊತೀರಾ. ಹಾಗೆ ಮಾಡಿದರೆ ನೀವು ಗೊತ್ತಂತ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ವೆರಿ ಮಚ್.